ಜೀವನ ಮಾಡಕ್ ಹೋಗಿಲ್ಲ. ಬಟ್ ಆಸ್ತಿ ಕಾಫಿ ತೋಟದಾರ ಸ್ವಾಮಿ ಎಲ್ಲ ಸ್ವಲ್ಪ ಈ ಭಾಗ ಏನಿದೆ ಗುಡ್ಡ ಫುಲ್ ಹೋಯ್ತು. ಏನು ನಾವು ಬದುಕಕ್ಕೆ ಏನು ಇಲ್ಲ. ತೋಟ ಆಸ್ತಿ ಪಾಸ್ತಿ 5 ಎಕರೆ ರೆಕಾರ್ಡ್ ಇದ್ದದ್ದು 5 ಎಕರೆನೂ ಇಲ್ಲ. ಅದೇ ಇದೆ. ಜೀವನ ಮಾಡ್ಬೇಕು. ನಮ್ಮ ಜೀವನ ಯಾವ ತರ ಮಾಡಬೇಕು? ಯಾವುದೋ ಊರಿಂದ ಎಲ್ಲಿಂದನೋ ವಲಸೆ ಬಂದಂಥವ್ರು ಕೋಗಿಲೆ ಕ್ರಾಸ್ನಲ್ಲಿ ಅಕ್ರಮ ಬಿಡಾರ ಹಾಕ್ಕೊಂಡು ಜೀವನ ನಡೆಸ್ತಾ ಸರ್ಕಾರದ ಭೂಮಿಯನ್ನು ಕಬಳಿಸಿದ್ದಾರೆ. ಅವ್ರ ಬಗ್ಗೆ ಈಗಿನ ಸರ್ಕಾರ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಜಮೀರ್ ಅಹಮದ್ ಖಾನ್ ಇರ್ಬೋದು, ಅವ್ರ ಬಗ್ಗೆ ಆಸಕ್ತಿ ಇದೆ. ಆದರೆ ಸ್ವಂತ ಭೂ ದಾಖಲೆಗಳನ್ನ ಇಟ್ಕೊಂಡು ಬೆಂಗಳೂರಿನಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ಮಾಡಿದ್ರು. ಅವರು ಮನೆ ಕಳ್ಕೊಂಡಿದ್ದಾರೆ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಕಳ್ಕೊಂಡಿದ್ದಾರೆ, ತಮ್ಮ ಮನೆಯನ್ನು ಕಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಯಾವುದೇ ರೀತಿಯ ಈ ಸರ್ಕಾರಕ್ಕಾಗಲಿ ಡಿ ಕೆ ಶಿವಕುಮಾರ್ಗಾಗಲಿ ಕಳಕಳಿ ಇಲ್ಲ. ಅದೇ ರೀತಿ ನಮ್ಮ ಚಿಕ್ಕಮಗಳೂರಿನ ಮಲೆನಾಡಿನ ಭಾಗದಲ್ಲಿ 2019 ನಡೆದಂಥ ಭಾಳ ದೊಡ್ಡ ಭೂದುರಂತ, ಅದರಲ್ಲಿ ಮಧುಗುಂಡಿ ಇರ್ಬೋದು, ಮಲೆಮನೆ ಇರ್ಬೋದು, ಬಿದಿರ್ತಾಳೆ ಇರ್ಬೋದು, ಸಾಕಷ್ಟು ಗ್ರಾಮಗಳು, ಬಾಳೂರಿನ ಸಾಕಷ್ಟು ಗ್ರಾಮಗಳು ತಮ್ಮ ಮನೆಯನ್ನು ಕಳ್ಕೊಂಡು ಸಾಕಷ್ಟು ಜನ ಇವತ್ತು ನಿರಾಶ್ರಿತರಾಗಿ ತಮ್ಮ ಜೀವನವನ್ನು ಭಾಳಷ್ಟು ಜನ ಕಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಯಾವುದೇ ರೀತಿಯ ಕನಿಕರ ಇಲ್ಲ. ಅವರಿಗೆ 1 ರೂಪಾಯಿನೂ ಸಹಿತ ಸರ್ಕಾರ ಬಿಡುಗಾಸು ಕೊಟ್ಟಿಲ್ಲ. ಇವತ್ತವರೆಗೂ ಪ್ರತಿದಿನ ಹೋರಾಟ ಮಾಡ್ತಾ ಇದ್ರು ಸಹಿತ ಅವರಿಗೆ ಯಾವುದೇ ರೀತಿಯ ನೆರವು ನೀಡಿಲ್ಲ. ಅವ್ರಿಗೊಂದು ಸಣ್ಣ ಜಾಗವನ್ನು ಕೊಟ್ಟಿಲ್ಲ, ಸಣ್ಣ ಒಂದು ಸೈಟ್ ಕೊಟ್ಟಿಲ್ಲ. ಸರ್ಕಾರದಲ್ಲಿ ಬೇಕಾದಷ್ಟು ಇವತ್ತು ಜಾಗ ಇದ್ರು ಸಹಿತ ಕಳೆದ 6 ವರ್ಷಗಳಿಂದ ಅವ್ರನ್ನ ಮುಖವನ್ನೇ ಎತ್ತಿಲ್ಲ. 100 ಎಕರೆ ಭೂಮಿಯನ್ನು ಕಳ್ಕೊಂಡು ಇರುವಂಥವ್ರಿಗೆ ಅವ್ರಿಗೆ ಒಂದು ಸಣ್ಣ ಸಹಾಯವನ್ನು ಸರ್ಕಾರ ಮಾಡಿಲ್ಲ. ಇದೊಂದು ಬೇಜವಾಬ್ದಾರಿತ. ಯಾರೋ ಬಂದು ಯಾರಿಗೋ ಒಂದು ಎಲ್ಲಿಂದ ಬಂದವರಿಗೆ ಇವತ್ತು ಕರುಣೆ ತೋರಿಸ್ತಾ ಇರೋದು. ನಿಜವಾದ ಭೂ ರೈತರಾದವ್ರಿಗೆ, ನಿಜವಾದ ಭೂ ರೈತರಾಗಿದ್ದವ್ರಿಗೆ ಈ ಸರ್ಕಾರ ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತದೆ. ನಾನಂತೂ ಖಡಾಖಂಡಿತವಾಗಿ ಅವ್ರನ್ನ ಖಂಡನೆ ಮಾಡ್ತೇನೆ. ಕೋಗಿಲೆ ಗ್ರಾಮದಲ್ಲಿ ಅಕ್ರಮವಾಗಿ ಮನೆ ನಿರ್ಮಾಣ ಮಾಡಿಕೊಂಡಂಥ ಕೇರಳದ ಮುಸಲ್ಮಾನರಿಗೆ ಪರ್ಯಾಯ ಮನೆ ನಿರ್ಮಿಸಿಕೊಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ವಸತಿ ಖಾತೆ ಸಚಿವರು ಜಮೀರ್ ಅಹಮದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದೀರಿ. ನಾನು ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಇದುವರೆಗೂ ನೀವು ಮತ್ತು ನಿಮ್ಮ ಸರ್ಕಾರ ಕೊಡಗಿನಲ್ಲಿ, ಚಿಕ್ಕಮಗಳೂರಿನಲ್ಲಿ, ಹಾಸನ ಜಿಲ್ಲೆಯಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ, ಉತ್ತರ ಕರ್ನಾಟಕದ ಬಿಜಾಪುರ, ಬಾಗಲಕೋಟೆ, ಬೀದರ್, ಕಲಬುರಗಿ ಸೇರಿದಂತೆ, ಬೆಳಗಾವಿ ಸೇರಿದಂತೆ ಆ ಜಿಲ್ಲೆಗಳಲ್ಲಿ ಅತಿವೃಷ್ಟಿಯ ಹಾನಿಗೊಳಗಾಗಿ ನಿರ್ವಸಿತರಾದವರಿಗೆ ಇವತ್ತಿಗೂ ನೀವು ಮನೆ ಕಟ್ಟಿಕೊಟ್ಟಿಲ್ಲ. ಅವರ ಬಗ್ಗೆ ನಿಮಗೆ ಕಾಳಜಿ ಶೂನ್ಯ ಸಂವೇದನೆ. ಭಾಜಪ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ, ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಅತಿವೃಷ್ಟಿ ಹಾನಿಗೊಳಗಾದವರಿಗೆ ಒಂದು ಮನೆಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ, ಅದನ್ನು ನಿಲ್ಲಿಸಿದ್ರಿ. ಈಗ ನೀವು ಮುಸಲ್ಮಾನರು ಅನ್ನೋ ಕಾರಣಕ್ಕೆ ಮತ್ತು ಕೇರಳದಲ್ಲಿ ನಿಮ್ಮ ಪಕ್ಷದ ರಾಜಕಾರಣವನ್ನು ಸುಲಲಿತಗೊಳಿಸೋದಕ್ಕೆ ಕೇರಳ ಸರ್ಕಾರದ ಒತ್ತಡಕ್ಕೆ ಒಳಗಾಗಿ ಮತೀಯತೆಯ ಜಾಲಕ್ಕೆ ಸಿಲುಕಿ ನೀವು ಅವರಿಗೆ ಮಾತ್ರ ಮನೆ ಕಟ್ಟಿಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಈ ರೀತಿ ಅನಧಿಕೃತವಾಗಿ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಕೊಂಡವರಿಗೆ ನೀವು ಬುಲ್ಡೋಜರ್ನಲ್ಲೇ ಖಾಲಿ ಮಾಡಿಸಿದ್ದೀರಿ. ಅವರುಗಳಿಗೆ ಈಗ ಇಲ್ಲದ ಸಂವೇದನೆ, ಅವರುಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡದೇ ಇರೋದು, ಕೇವಲ ಇವರಿಗೆ ಮಾತ್ರ ವ್ಯವಸ್ಥೆ ಮಾಡ್ತೀವಿ ಅನ್ನೋದರ ಹುನ್ನಾರ ಏನು? ಇದರ ಹಿಂದ್ಗಡೆ ನನಗನ್ಸುತ್ತೆ ರಾಜಕೀಯ ವಾಸನೆ ಇದೆ, ಇದರ ಹಿಂದ್ಗಡೆ ಮತೀಯ ವಾಸನೆ ಇದೆ. ಮತೀಯ ಮತ್ತು ರಾಜಕೀಯ ವಾಸನೆಯಿಂದ ಹೊರಗೆ ಬನ್ನಿ. 16 ವರ್ಷಗಳ ಕಾಲ ಭೂಮಿಯಲ್ಲಿ ಉತ್ತಿ ಬಿತ್ತಿ ಬೆಳೆದ ರೈತರನ್ನ ನೀವು ಕಲ್ಲು ಹೃದಯದವರಾಗಿ ನಿರ್ದಾಕ್ಷಿಣ್ಯವಾಗಿ ಒಕ್ಕಲೆಬ್ಬಿಸಿದ್ರಿ. ಅವರ ಬಗ್ಗೆ ಇಲ್ಲದ ಸಂವೇದನೆ ಈ ಮತೀಯವಾದಿಗಳ ಪರವಾಗಿ ಯಾಕೆ? ಅವ್ರ ಬಗ್ಗೆ ಇಲ್ಲದ ಸಂವೇದನೆ ಕೇರಳ ಸರ್ಕಾರದ ಒತ್ತಡಕ್ಕೆ ಒಳಗಾಗಿ ರಾಜ್ಯದ ಸ್ವಾಭಿಮಾನವನ್ನು ಒತ್ತೆ ಹಾಕಿರ್ತೀರಿ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಆಗಾಗ ಹೇಳ್ತಿದ್ರಿ
ದೆಹಲಿಯ ಗುಲಾಮರಲ್ಲ ಅಂತ ಹೇಳಿ. ನಾನು ಈಗ ನಿಮ್ಮ ವರ್ತನೆ ನೋಡಿದಾಗ ಇದು ಗುಲಾಮಗಿರಿ ಮಾನಸಿಕತೆಗಿಂತ ಹೊರತಾಗಿರ್ತಕ್ಕಂಥ ವರ್ತನೆ ಅಂತ ಅನಿಸ್ತಾ ಇಲ್ಲ. ನೀವು ಕರ್ನಾಟಕದ ಸ್ವಾಭಿಮಾನವನ್ನು ಒತ್ತೆ ಇಡುವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೀರಿ. ಅಕ್ರಮವೇ. ಆ ಧೈರ್ಯವನ್ನು ತೋರಿಸಬೇಕಾಗಿತ್ತು. ಯಾರೇ ಮಾಡಿದ್ರು ಅದು ಅಕ್ರಮಕ್ಕೆ ನಾವು ಬೆಂಬಲ ಕೊಡೋದಿಲ್ಲ ಅಂತಕ್ಕಂಥ ಧೈರ್ಯವನ್ನು ನೀವು ತೋರಿಸಬೇಕಾಗಿತ್ತು. ದುರ್ದೈವ ಸಂಗತಿ, ನೀವು ಮತ್ತು ನಿಮ್ಮ ಸರ್ಕಾರ ಮನೆಯ ಮಕ್ಕಳಿಗೆ ಮದ್ದು ಹಾಕಿ ಪರ ರಾಜ್ಯದಿಂದ ಬಂದಂತ ಅಕ್ರಮ ನಿವಾಸಿಗಳಿಗೆ ಬೆಣ್ಣೆಯನ್ನ ನೀಡ್ತಾ ಇದ್ದೀರಿ. ಮನೆ ಮಕ್ಕಳಿಗೆ ಸುಣ್ಣ, ಅಕ್ರಮ ನಿವಾಸಿ ಪರ ರಾಜ್ಯದವರಿಗೆ ಬೆಣ್ಣೆ. ಇದು ಕರ್ನಾಟಕದ ಜನರಿಗೆ ಮಾಡಿರ್ತಕ್ಕಂಥ ದ್ರೋಹ, ಕರ್ನಾಟಕದ ಸ್ವಾಭಿಮಾನಕ್ಕೆ ಬಗೆದ ಅಪಚಾರ. ಮತ್ತು ಈಗ ನಿಮ್ಮನ್ನು ನೀವೇ ಪ್ರಶ್ನಿಸಿಕೊಳ್ಳಿ, ನೀವು ಯಾರ ಗುಲಾಮರಾಗಿದ್ದೀರಿ? ಇದು ಗುಲಾಮಗಿರಿಯ ಮಾನಸಿಕತೆ ಇಲ್ಲದೆ ಬೇರೆ. ಇದು ಒಬ್ಬರಿಗೊಂದು ನ್ಯಾಯ ಮಾಡಬೇಡಿ. ಕರ್ನಾಟಕದ ಮಂತ್ರಿಗೆ ಅನ್ಯಾಯ ಮಾಡಬೇಡಿ. ಕರ್ನಾಟಕದ ಮಕ್ಕಳಿಗೆ ಮೊದಲು ಮನೆ ಕಟ್ಟಿಸ್ಕೊಡಿ. ಅತಿವೃಷ್ಟಿಯಲ್ಲಿ ಹಾನಿಗೊಳಗಾದವರಿಗೆ ಮೊದಲು ಪರಿಹಾರ ಕೊಡಿ. ನಿರ್ವಸ್ತ್ರಿತರಾದವರಿಗೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ. ಆಮೇಲೆ ಅಕ್ರಮ ನಿವಾಸಿಗಳ ಬಗ್ಗೆ ನಿಮ್ಮ ಸಹೃದಯತೆಯನ್ನು ತೋರಿಸಿ, ಅದಕ್ಕೆ ಮುಂಚೆ ಮನೆಯ ಮಕ್ಕಳಿಗೆ ನಿಮ್ಮ ಹೃದಯ ವೈಶಾಲ್ಯತೆಯ ಅನುಭವ ಆಗಲಿ.